ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಅಮ್ಮನ ಗೂಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಚಕ್ಲಿ ಸಂಡಿಗೆ ಮಾಡ್ತಾ ಇದ್ದೀನಿ. ನಾನು 1 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತೆ 1.5 ಕಪ್ ನೀರು ಹಾಕ್ಬಿಟ್ಟು ಅದನ್ನು ಕುದಿಯಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಸೇರಿಸಿದ್ದೀನಿ, ಮತ್ತೆ ಎಳ್ಳು ಸೇರಿಸಿದ್ದೀನಿ. ಅಕ್ಕಿ ಹಿಟ್ಟು ಹಾಕಬೇಕು, ನೀರು ಕುದೀತಾ ಇದೆ ಅನ್ನೋ ಹೊತ್ತಿಗೆ ನಾನು ಜೀರಿಗೆ ಹಾಕಿದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇದು 1-2 ನಿಮಿಷ ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಸೌಟ್ ತಗೊಂಡು ಅದನ್ನ ಮುದ್ದೆ ತರ ನಾನು ಬೇಯಿಸ್ಬಿಟ್ಟು ತಿರುಗಿಸ್ತಾ ಇದ್ದೀನಿ. ಈ ಹಿಟ್ಟನ್ನ ಈ ತರ ತಿರುಗಿಕೊಂಡು ಮಿಕ್ಸ್ ಮಾಡಿಕೊಂಡು ಮುದ್ದೆ ತರ ಮಾಡ್ಕೋಬೇಕು. ಅದು ಸ್ವಲ್ಪ ಸಾಫ್ಟ್ ಆಗೇ ಇರಬೇಕು ಮುದ್ದೆ. ಎಲ್ಲಾನು ಚೆನ್ನಾಗಿ ಹೊಂದಿಸ್ಬಿಟ್ಟು ಸ್ವಲ್ಪ 1-2 ಸೆಕೆಂಡ್ ಮುಚ್ಚಿಟ್ಟಿದ್ದೀನಿ. ಆಮೇಲೆ ಇದನ್ನ ಮತ್ತೆ ನೀಟಾಗಿ ಕಲಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಹಿಟ್ಟನ್ನ ತೆಗೆದು ಅದನ್ನ ಒಂದು ತಟ್ಟೆಲಿ ಹಾಕೊಂಡು ಅದನ್ನ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾನು ಇದಕ್ಕೆ ಎಣ್ಣೆ ಏನು ಮಿಕ್ಸ್ ಮಾಡ್ತಾ ಇಲ್ಲ, ನೀರಲ್ಲೇ ಇದನ್ನ ಸ್ವಲ್ಪ ಕೈ ಒದ್ದೆ ಮಾಡ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಎಣ್ಣೆ ಮಿಕ್ಸ್ ಮಾಡಿಬಿಟ್ರೆ ವರ್ಷಾನ್ಗಟ್ಲೆ ಇದನ್ನ ಇಡೋಕ್ಕಾಗಲ್ಲ, ಒಂಥರ ಕಮಟು ವಾಸನೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಕಲರ್ಗಳನ್ನ ನ್ಯಾಚುರಲ್ ಕಲರೇ ಹಾಕ್ತಾ ಇದ್ದೀನಿ. ಮನೆಯಲ್ಲಿ ಯಾವ ಕಲರ್ಸ್ ಇರುತ್ತೆ ಅದೇ ಕಲರ್ ಹಾಕಿ ಮಾಡ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ 2 ಸ್ಪೂನು ಹಳದಿ ಸೇರಿಸ್ಕೊತಾ ಇದ್ದೀನಿ, ಅಂದರೆ ಅರಿಶಿನ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಕೈಗೆ ನೀರನ್ನ ಸವರ್ಕೊಂಡು ಇದೊಂದೇ ಕಲರ್ ನಾನು ಸಂಡಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಕುದಿಯೋ ನೀರಲ್ಲೇ ಅರಿಶಿನ ಪುಡಿ ಹಾಕ್ಬಿಟ್ಟು ಈ ಥರ ಮುದ್ದೆ ಮಾಡ್ಕೋಬಹುದು. ಮನೇಲೆ ಯಾವ ಥರ ಅರಿಶಿನ ಪುಡಿ ಮಾಡ್ಕೊಳ್ಳೋದು ಅಂತೇಳಿ ವಿಡಿಯೋ ಹಾಕಿದ್ದೀನಿ, ನೀವು ಅದನ್ನ ಹೋಗಿ ನೋಡ್ಬಹುದು. ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ತಗೊಂಡಿದ್ದೀನಿ, ಇದಕ್ಕೆ ಕಾಶ್ಮೀರಿ ಚಿಲ್ಲಿ ಪುಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಅಷ್ಟೇ ನಾನು ಮನೇಲೆ ಪೌಡ್ರ್ ಮಾಡ್ಕೊಂಡಿರೋದು, ಮೆಣಸಿಕಾಯಿ ತರಿಸಿ. ಈ ಥರ ವರ್ಷ ಬೇಸಿಗೆಯಲ್ಲಿ ಚೆನ್ನಾಗಿ ಸಂಡಿಗೆ ಮಾಡಿ ಇಟ್ಕೋಬಹುದು ವರ್ಷಾನ್ಗಟ್ಲೆ. ಇದಕ್ಕೆ ಚಿಲ್ಲಿ ಪುಡಿ ಹಾಕಿ ಮತ್ತೆ ಹಿಂಗೆ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಈ ಥರ ಕಲರ್ ಬಂದಿದೆ. ಇದು ಇನ್ನು ಸ್ವಲ್ಪ ಬೇಯಿಸಿರೋ ಹಿಟ್ಟು ತಗೊಂಡು ಇದಕ್ಕೆ ನಾನು ಗ್ರೀನ್ ಕಲರ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಪಾಲಕ್ನ ಬೇಯಿಸ್ಬಿಟ್ಟು ಹಸಿಮೆಣಸಿಕಾಯಿ ಪಾಲಕ್ ಸೇರಿಸ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಬಿಟ್ಟು ಈ ಥರ ನಾದ್ತಾ ಇದ್ದೀನಿ. ಕಾಶ್ಮೀರಿ ಚಿಲ್ಲಿನೂ ಖಾರ ಇರುತ್ತೆ, ಮತ್ತು ಇದಕ್ಕೂ ಹಸಿಮೆಣಸಿಕಾಯಿ ಹಾಕಿದ್ದೀನಿ, ಇದು ಖಾರ ಇರುತ್ತೆ. ಆದರೆ ಎಲ್ಲೋ ಪುಡಿ ಹಾಕಿದ್ದೀನಲ್ಲ, ಅರಿಶಿನ ಪುಡಿ, ಅದಕ್ಕೆ ಖಾರ ಮಿಕ್ಸ್ ಮಾಡಿಲ್ಲ. ಬೇಕು ಅಂದರೆ ವೈಟ್ ಪೆಪ್ಪರ್ ಪೌಡ್ರನ್ನ ಮಿಕ್ಸ್ ಮಾಡ್ಕೋಬಹುದು. ಒಂದೇ ಥರ ಮಾಡೋದ್ರಿಂದ ಬೋರ್ ಆಗುತ್ತೆ ಅಂತೇಳಿ ಈ ಥರ ಕಲರ್ ಟ್ರೈ ಮಾಡಿದ್ದೀನಿ. ನೀವು ಒಂದ್ಸಲ ಮಾಡಿ ನೋಡಿ. ಈಗ ಇನ್ನೊಂದು ಸ್ವಲ್ಪ ಬೇಯಿಸಿದ ಮುದ್ದೆ ತಗೊಂಡು ಅದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇದಕ್ಕೆ ಯಾವುದೇ ಕಲರ್ ಹಾಕ್ತಾ ಇಲ್ಲ, ಇದು ವೈಟ್ ಎಲ್ಲ ಇರುತ್ತೆ. 4 ಹಿಟ್ಟಿನ ಕಲರು ಈ ಥರ ಇದೆ. ನಾನಿಲ್ಲಿ ಒಂದು ಫೋರ್ಕ್ ತಗೊಂಡಿದ್ದೀನಿ, ಅದಕ್ಕೆ ಹಿಟ್ಟನ್ನ ಈ ಥರ ಹಚ್ಬಿಟ್ಟು ಈ ಥರ ತೆಗೆದ್ರೆ ಆ ಡಿಸೈನ್ ಬರುತ್ತೆ. ಈ ಥರ ಡಿಸೈನ್ ಮಾಡಿದ್ದೀನಿ ನೋಡಿ. ಅದರಲ್ಲಿ ನಾನು ಇಲ್ಲೂ ಕೂಡ ಅದಕ್ಕೆಲ್ಲ ಎಣ್ಣೆ ಏನು ಹಚ್ಚಿಲ್ಲ, ನೀರಲ್ಲೇ ಹಚ್ಕೊಂಡು ಮಾಡ್ಕೊಂಡಿದ್ದೀನಿ. ಇಲ್ಲ ಆ ಥರ ಮಾಡಿ ತೆಗಿಯೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ಥರ ಕೂಡ ಮಾಡ್ಕೋಬಹುದು. ಈ ಥರ ಎಲ್ಲ ನಾನು ಮನೇಲೇ ಮಾಡ್ಕೊಬಿಟ್ಟು ಆಮೇಲೆ ಬಿಸಿಲಲ್ಲಿ ತಗೊಂಡೋಗಿ ಒಣಗಿಸ್ತೀನಿ. ಇದನ್ನು ತಟ್ಟೆಲ್ಲೇ ಇಟ್ಬಿಟ್ಟು ಈ ಥರ ಡೈರೆಕ್ಟಾಗಿ ಮಾಡೋದ್ರಿಂದ ತಕ್ಷಣ ತೆಗೆದ್ರೆ ಅದು ಬರಲ್ಲ, ಅಂಟ್ಕೊಂಡ್ಬಿಟ್ಟಿರುತ್ತೆ.
ಅದಕ್ಕೆ ಒಂದು 10 ನಿಮಿಷ ಇದನ್ನ ಫ್ಯಾನ್ ಕೆಳಗಡೆನೆ ಇಟ್ಕೊಂಡು ಈ ಥರ ಮಾಡ್ಕೊಂಡ್ಬಿಟ್ರೆ ಆಮೇಲೆ ತೊಗೊಂಡೋಗಿ ಬಿಸಿಲಲ್ಲಿ ನೀಟಾಗಿ ಜೋಡಿಸ್ಕೊಬಿಡ್ಬೋದು. ಭಜತಾಂ ಕಲ್ಪವೃಕ್ಷಾಯ ನಾವು ಫ್ಯಾನ್ ಕೆಳಗಡೆ ಇಟ್ಬಿಟ್ಟು ಈ ಥರ ಮಾಡೋದ್ರಿಂದ ಅದ್ರ ಗಾಳಿಗೆ ಇಲ್ಲೇ ಸ್ವಲ್ಪ ಒಣಗಿಬಿಟ್ಟಿರುತ್ತೆ, ಆಮೇಲೆ ನೀಟಾಗಿ ಕೈಗೆ ಬರುತ್ತೆ. ಇದು ಫುಡ್ ಕಲರ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಮಾಡೋರು ಮಾಡ್ಬೋದು. ನಾವು ಅದು ಕೆಮಿಕಲ್ ಅಂತೇಳಿ ನಾನು ಅದನ್ನು ಯೂಸ್ ಮಾಡಲ್ಲ. ಈಗ ಚಕ್ಲಿ ಮಾಡ್ತಾ ಇದ್ದೀನಿ. ಬಣ್ಣವಾಗಿರೋ ಚಕ್ಲಿ ನೋಡೋಕ್ಕೆ ಎಷ್ಟು ಚಂದ ಅನ್ಸುತ್ತೆ ನೋಡಿ. ಈಗ ಇನ್ನೊಂದು ಡಿಸೈನ್ ಮಾಡ್ತಾ ಇದ್ದೀನಿ. ಇದು ಎಲೆ ಥರ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಉದ್ದಕ್ಕೆ ಎಲೆ ಥರ ಮಾಡಿಕೊಂಡು, ನನ್ನ ಹತ್ರ ಒಂದು ತಂದೂರಿ ಮಾಡೋ ಕಡ್ಡಿ ಇತ್ತು, ಅದನ್ನು ತಗೊಂಡು ಈ ಥರ ಡಿಸೈನ್ ಮಾಡ್ತಾ ಇದ್ದೀನಿ. ಈ ಕಡ್ಡಿ ಇಲ್ಲ ಅಂದರೆ ಅಲ್ಲಿ ಮುಂಚೆ ತೋರಿಸಿದ್ದೀನಲ್ಲ ಫೋರ್ಕು, ಅದ್ರ ಹಿಂದ್ಗಡೆಯಿಂದ ಈ ಥರ ಡಿಸೈನ್ ಮಾಡ್ಕೋಬಹುದು. ಈ ಥರ ಒಂದು ಪ್ಲಾಸ್ಟಿಕ್ ಶೀಟ್ ತಗೊಂಡು ಅದ್ರ ಮೇಲೆ ಸ್ವಲ್ಪ ನೀರು ಸವರ್ಬಿಟ್ಟು ಆಮೇಲೆ ಹಿಟ್ಟನ್ನ ಈ ಥರ ಇಟ್ಕೊಂಡು ಮಾಡಬೇಕು. ನಾನು ಇದನ್ನಿನ್ನೂ ತೆಳುಗೆ ಮಾಡ್ತಾ ಇದ್ದೀನಿ ನೋಡಿ. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ ಹಿಂಗೆ ತೆಳುಗೆ ಮಾಡಿದರೆ. ಮನವು ನಿನ್ನ ಸೇರಿದೆ, ಚರಣ ಕಮಲ ಸ್ಮರಿಸಿದೆ, ದುಂಬಿಯಾಗಿ ಹಾಡಿದೆ, ದುಂಬಿಯಾಗಿ ಹಾಡಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ, ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ, ನುಡಿಯೇ ಮಾತು ಸಾಲದು, ಮನವು ಅರಳಿ ನಲಿಯುವುದು, ಮನವು ಅರಳಿ ನಲಿಯುವುದು. ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ, ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ, ಏನೋ ಮಧುರ ಭಾವನೆ, ಏನು ಕಂಡ ಕಲ್ಪನೆ, ಏನು ಕಂಡ ಕಲ್ಪನೆ. ಗಾಳಿಗಿಂತ ಹಗುರವಾಗಿ ದೂರ ತೇಲಿ ಹೋಗುವೆ, ಗಾಳಿಗಿಂತ ಹಗುರವಾಗಿ ದೂರ ತೇಲಿ ಹೋಗುವೆ, ಬೆಳಕಿನಲ್ಲಿ ಬೆರೆಯುವೆ, ನಿನ್ನ ನಾಗ ಕಾಣುವೆ, ನಿನ್ನ ನಾಗ ಕಾಣುವೆ. ಏನೋ ದಾಹ ಯಾವ ಮೋಹ, ಏನೋ ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. पूज्याय राघवेन्द्राय सत्यधर्मरताय च भजतां कल्पवृक्षाय
ನಮತಾಂ ಕಾಮಧೇನವೇ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಏನು ದಾಹ ಯಾವ ಮೋಹ, ಏನು ದಾಹ ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಚರಣ ಕಮಲ ಸ್ಮರಿಸಿದೆ, ದುಂಬಿಯಾಗಿ ಹಾಡಿದೆ, ದುಂಬಿಯಾಗಿ ಹಾಡಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ಜೇನಿಗಿಂತ ಸಿಹಿಯು ನಿನ್ನ ನಾಮದಲ್ಲಿ ತುಂಬಿದೆ. ನುಡಿಯೇ ಮಾತು ಸಾಲದು, ಮನವು ಅರಳಿ ನಲಿಯುವುದು, ಮನವು ಅರಳಿ ನಲಿಯುವುದು. ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ, ಬೆಳದಿಂಗಳ ಮಳೆಯಲ್ಲಿ ನಡೆವ ಹಾಗೆ ನನ್ನಲ್ಲಿ. ಏನೋ ಮಧುರ ಭಾವನೆ, ಏನು ಕಂಡ ಕಲ್ಪನೆ, ಏನು ಕಂಡ ಕಲ್ಪನೆ. ಗಾಳಿಗಿಂತ ಹಗುರವಾಗಿ ದೂರ ತೇಲಿ ಹೋಗುವೆ, ಗಾಳಿಗಿಂತ ಹಗುರವಾಗಿ. ಈ ಥರ ಎಲ್ಲ ಇಟ್ಟು ಎಲೆ ಡಿಸೈನ್ ಮಾಡಿ 2 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಈ ಥರ ಇಟ್ಕೊಂಡಿದ್ದೀನಿ. ಇದು ನಮಗೆ 1 ವರ್ಷಕ್ಕಾಗುತ್ತೆ. ಇದನ್ನೆಲ್ಲ ಒಂದು ಡಬ್ಬಿಲಿ ಇಟ್ಕೊಂಡಿರ್ತೀನಿ. ತಿಂಗಳಿಗೊಂದ್ಸಲ ಫ್ಯಾನ್ ಗಾಳಿಲಿ ಇದನ್ನ ಒಣಗಾಕ್ತೀನಿ. ಕಾಫಿ ಟೀ ಜೊತೆ ಕೂಡ ಇದನ್ನ ಕರ್ದ್ಬಿಟ್ಟು ಅದ್ರ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನು ಯಾವುದೇ ಕೆಮಿಕಲ್ ಫುಡ್ ಕಲರ್ ಬಳಸಿಲ್ಲ, ಮತ್ತು ಇದಕ್ಕೆ ಯಾವ ಥರ ಎಣ್ಣೆನೂ ನಾನು ಹಾಕಿಲ್ಲ, ಬರೀ ನೀರಲ್ಲೇ ಮಾಡಿದ್ದೀನಿ. ಅದರಿಂದ ಇದೇನು ವಾಸನೆ ಇಟ್ಕೊಳ್ಳಲ್ಲ, ವರ್ಷಾನುಗಟ್ಲೆ ಇಟ್ಕೋಬಹುದು. ಇದೇ ಹಿಟ್ಟಿಂದ ಒಂದು ಫ್ಲವರ್ ಕೂಡ ಮಾಡಿದೆ. ಹೊರಗಡೆಯಿಂದ ಕುರ್ಕುರೆ ಅಂಥವೆಲ್ಲ ತಿನ್ನೋದಕ್ಕಿಂತ ಈ ಥರ ಮನೇಲೇ ಮಾಡ್ಕೊಂಡು ತಿನ್ಬೋದು. ಮತ್ತು ಮಕ್ಕಳಿಗೆ ಬೇಸಿಗೆ ರಜೆ ಇರೋದ್ರಿಂದ ಅವ್ರಿಗೇನೆ ಡಿಸೈನ್ ಮಾಡೋ ಕೊಟ್ಟರು ಮಾಡಿಕೊಡ್ತಾರೆ. ಈಗ ಇದು ಎಣ್ಣೆಲಿ ಕರಿತಾ ಇದ್ದೀನಿ. ಜಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ.
ಹೇನುದ ಫ್ಲವರ್ ಮಾಡಿದ್ನಲ್ಲ ಅದನ್ನು ಕೂಡ ಎಣ್ಣೆಲಿ ಕರಿತಾ ಇದ್ದೀನಿ. ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಯಾವ ಮೋಹ ತಿಳಿಯದಾಗಿದೆ ಸ್ವಾಮಿ, ಇನ್ನು ನಿನ್ನ ಹೆಸರ ಹೇಳು ಆಸೆಯಾಗಿದೆ. ಹೀಗೆ ಬೇಕಾದಷ್ಟು ಚಕ್ಲಿ ಸಂಡಿಗೆನ ಎಣ್ಣೆಲಿ ಕರೆದು ಈ ಥರ ಜೋಡಿಸಿದ್ದೀನಿ ನೋಡಿ, ಚೆನ್ನಾಗಿ ಬಂದಿದೆ. ಯಾವ ಮೋಹ ತಿಳಿಯದ ಹೀಗೆ ಮನೇಲಿ ಈಸಿಯಾಗಿ ಸ್ವಾಮಿ, ಚಕ್ಲಿ ಸಂಡಿಗೆ ಮಾಡಿಕೊಂಡು ತಿನ್ಬೋದು. ಮತ್ತು ಯಾರಾದರೂ ಮನೆಗೆ ಬಂದರು ಅಂತ ಹೇಳಿದ್ರೆ ಅವರಿಗೂ ಕೂಡ ಕಾಫಿ ಟೀ ಜೊತೆ ಇದನ್ನು ಕರೆದು ಕೊಡ್ಬೋದು. ಚಳಿಗಾಲದಲ್ಲಂತೂ ತುಂಬ ಇಷ್ಟ ಆಗುತ್ತೆ ಇದು ತಿನ್ನೋಕ್ಕೆ. ಸಾಕು ಎಂಬ ಮಾತು ಮರೆತು ಮನವು ನಿನ್ನ ಸೇರಿದೆ. ಸಾಕು ಎಂಬ ಮಾತು ಮರೆತು ಎಲೆಗಳನ್ನ ಇಷ್ಟು ದೊಡ್ಡದಾಗಿ ಕೂಡ ಮಾಡ್ಕೋಬಹುದು. ಚರಣ ಕಮಲ ಸ್ಮರಿಸಿದೆ, ದುಂಬಿಯಾಗಿ ಹಾಡಿದೆ. ಈ ಪ್ಲಾಸ್ಟಿಕ್ ಶೀಟ್ ಮೇಲೆ ನೀರು ಹಚ್ಚಿರೋದ್ರಿಂದ ಈ ಥರ ಎಲೆ ಮಾಡಿಬಿಟ್ಟು ನಾವು ನಿಧಾನಕ್ಕೆ ಎತ್ಕೋಬಹುದು, ಅದೇನು ಅಂಟ್ಕೊಳ್ಳೋದಿಲ್ಲ. ಜೇನಿಗಿಂತ ಸಿಹಿಯು ನಿನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು.